ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಮೆಂತ್ಯ ರೈಸ್. ಇದನ್ನು ನಾವು ಜಲ್ದಿನೂ ರೆಡಿ ಮಾಡ್ಕೋಬೋದು ಮತ್ತು ಚಿತ್ರಾನ್ನ ತಿಂದು ಸಾಕದವ್ರು ಈ ರೆಸಿಪಿನ ಒಂದ್ಸಲ ಮಾಡಿ ನೋಡ್ರಿ. ಲೇಟ್ ಮಾಡೋದು ಬೇಡ, ಮೆಂತ್ಯ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದ್ಲಿಗೆ ನಾವೊಂದು ಜಾರ್ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕೊಂಡಾದ್ಮೇಲೆ ಇದನ್ನ ನಾವು ಪೇಸ್ಟ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ನಾ ಈ ಕಡೆ ರೈಸ್ ರೆಡಿ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ. ಅನ್ನನ ಸ್ವಲ್ಪ ನಾವು ಆರಿಟ್ಕೊಳ್ಳೋಣ. ಆಮೇಲೆ ನಾ ಇಲ್ಲಿ 2 ಲವಂಗ ಮತ್ತು ಸ್ವಲ್ಪ ಚಕ್ಕೆ ತಗೊಂಡ ಪೌಡ್ರ್ ಮಾಡಿ ಇಟ್ಕೊಳತ್ತೀನಿ. ಈಗ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ನಾವೇನದು ಚಕ್ಕೆ ಮತ್ತು ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನಾವು ಇದನ್ನು ಕೈ ಆಡಿಸ್ಕೊಳ್ಳೋಣ. ಇಲ್ಲೇ ನಾನು ಸ್ವಲ್ಪ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ, ಅದನ್ನು ಹಾಕೋತೀನಿ. ನಿಮಗೆ ಬೇಕಂದ್ರೆ ನೀವು ಬೇರೆ ತರಕಾರಿನೂ ಹಾಕೋಬೋದು. ಇದಕ್ಕೆ ಕ್ಯಾಬೇಜ್, ಬೀನ್ಸ್ ಈ ಥರ. ಕ್ಯಾರೆಟ್ ಆದಮೇಲೆ ನಾವು ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಮತ್ತೊಂದು ಸಲ ಚಂದ ಕೈ ಆಡಿಸ್ಕೊಳ್ಳೋಣ. ಆಮೇಲೆ ನಾವೇನದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಮಸಾಲೆ ಹಾಕಿ ಆದಮೇಲೆ ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಸ್ವಲ್ಪ ಚಂದ ಕೈ ಆಡಿಸ್ಕೊಳ್ಳೋಣ. ಈಗ ಇದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗೈತಿ. ಈಗ ಸ್ವಲ್ಪ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಚಂದ ಕೈ ಆಡಿಸ್ಕೊಂಡು, ಮೆಂತ್ಯ ಸೊಪ್ಪು ತಿನ್ನಕ್ಕೆ ಒಬ್ಬೊಬ್ಬರು ಇಷ್ಟಪಡಲ್ಲ, ಅದು ಇಸ ಇಡ್ತೈತಿ ಕೈ ಇಡ್ತೈತಿ ಅಂತಾರೆ. ಹಂಗೆ ಅನ್ನೋರಿಗೆ ಈ ಥರ ರೈಸ್ ಮಾಡಿ ಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ನಾವು ಮೆಂತ್ಯ ರೈಸ್ ಮಾಡೇವಂತಂದು. ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ನಮ್ದು ಒಗ್ಗರಣೆ ರೆಡಿ ಆಯ್ತಾ. ಮೆಂತ್ಯ ಸೊಪ್ಪು ನಮ್ಮ ಹೆಲ್ತಿಗೂ ಭಾಳ ಚಲೋ. ಒಗ್ಗರಣೆ ಸ್ವಲ್ಪ ಆರ್ಲಿ ಆಮೇಲೆ ನಾವು ರೈಸ್ಗೆ ಹಾಕಿ ಒಗ್ಗರಣೆ ಮತ್ತು ರೈಸ್ ಮಿಕ್ಸ್ ಆಗೋ ಹಂಗೆ ಚಂದ ಕಲಿಸ್ಕೋಬೇಕು. ಇಷ್ಟು ಮಾಡಿಬಿಟ್ರೆ ನಮ್ದು ಮೆಂತ್ಯ ರೈಸ್ ರೆಡಿ ಆಯ್ತು ನೋಡ್ರಿ. ನಾ ಹೇಳಿದಂಗೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಮಕ್ಕಳು ಟಿಫಿನ್ ಬಾಕ್ಸಿಗೆಲ್ಲ ಇದನ್ನು ಮಾಡ್ಕೋಬೋದು. ಲಾಸ್ಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಜೊತೆಗೆ ಡೆಕೋರೇಷನ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ಮೆಂತ್ಯ ರೈಸ್ ರೆಡಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ.